ಗುಡ್ ಮಾರ್ನಿಂಗ್ ಯುವರ್ ಬೆಸ್ಟ್ ಮಾರ್ನಿಂಗ್. ಇವಾಗ ಏನೈತೆ, ನಾನು ದಾಳಂಬ್ರಿನ ನಿನ್ನೆನ ಎಲ್ಲ ಬಿಡಿಸಿಟ್ಕೊಂಡಿದ್ನಿ. ಎಷ್ಟು ಚೆನ್ನಾಗಿದೆಲ್ಲ ಕಲರ್ ಅನ್ಕಾರ. ದಾಳಂಬ್ರಿಕಾಯ್ದ ಕಣ್ಣಲ್ಲೇ ನೋಡಿದಷ್ಟು ಚೆನ್ನಾಗಿರ್ತೈತಿ. ಸೂಪರ್ ಎರಡು ಕಣ್ಣಿಲ್ಲೇ ನೋಡಿ ಕಣ್ ತುಂಬ್ಕೊಂಡಂಥ ಕಲರ್ ಹಿಂಗಿದು. ಇಷ್ಟು ಚೆನ್ನಾಗಿರ್ತೈತಿಲ್ಲ ಇದು. ಉದ್ರಿದ್ರು ಈ ಥರ ಬಿಚ್ಕೊಂಡ್ರೆ ಅನ್ಕಾರ ಮುತ್ತಿನ ಥರ ಇರ್ತೈತಿ. ಇದು ಚೆನ್ನಾಗಿರ್ತೈತಿಲ್ಲ. ಇದ್ರದ್ದು ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡತ್ತೀನಿ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡೇನಿ. ಒಂದು ಗ್ಲಾಸಿಗೆ ಆಗುವಷ್ಟು ಮಾಡ್ಕೊತೀನಿ. ನಾನು ಬೆಳಗಿನ ಟೈಮ್ದಾಗ ಕುಡಿದ್ರೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಹೇಳ್ಬೇಕಂದ್ರೆ ನಮ್ಮ ಬಾಡಿಗೆಲ್ಲ ಒಂಥರ ಒಳ್ಳೇದು ಡ್ರಿಂಕ್ ಅಂತಲೇ ಹೇಳ್ಬೋದು. ಇಷ್ಟು ಹಾಕ್ಕೊಂಡನಿ ಸಾಕು ಅನ್ನಿಸ್ತೈತಿ. ಇದರ ಜೊತೆಗೆ ನಾನು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಡ್ರಿಂಕನ್ನು ಮಾಡತ್ತಿರೋದು. ಬೆಳಗಿನ ಟೈಮ್ದಾಗ ನೀವು ಥರ ಕುಡಿಬೋದು. ನೀರಿನಲ್ಲಿ ಹಾಕ್ಕೊಂಡು ಮಿಕ್ಸಿ ಹಾಕ್ಕೋಬೇಕು. ಹಾಲದ ಏನೈತಿ ಅಳದಕ್ಕೆ ತಕ್ಕಷ್ಟು ನೀರನ್ನು ಸಹ ಹಾಕ್ಕೋತೀನಿ ನಾನು. ಇದನ್ನು ಒಂದು ರೌಂಡ್ ರುಬ್ಕೊಂಬರ್ಬೇಕು. ಇವಾಗ ನೋಡ್ಬೋದು ರುಬ್ಕೊಂಡು ಬಂದಾಯಿತು. ಇದನ್ನು ನೋಡ್ರಿ, ಹೇಳ್ಬೇಕಂದ್ರೆ ನಿಮಗೆ ಸೋದಿಸ್ಕೋಬೇಕು ಅನ್ನಿಸಿದ್ರೆ ಸೋದಿಸ್ಕೋಬೋದು. ಇಲ್ಲ ನಾ ಡೈರೆಕ್ಟಾಗಿ ಕುಡಿತೀನಂದ್ರೆ ನಿಂಬೆಹಣ್ಣು ಹಿಂಡ್ಕೊಂಡು ಡೈರೆಕ್ಟಾಗಿ ಕುಡಿತು ಬರ್ರಿ. ನಾನಿಲ್ಲಿ ಸೋದಿಸ್ಕೊಂಡಿಲ್ಲ. ಇವಾಗ ನೋಡ್ರಿ, ಅರ್ಧದ್ರೊಳಗಿನ ಗಿರ್ದದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊತೀನಿ. ಇದೊಂದು ಡ್ರಿಂಕನ್ನು ಬೆಳಗ್ಗೆ ಕುಡಿದ್ರೆ ನಮ್ಮ ಬಾಡಿಗೆಲ್ಲ ಒಳ್ಳೇದು ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಏನೈತಿ, ಅಡುಗೆ ಶುರು ಹಚ್ಕೊಂಡಾತು. ಒಂದಿಷ್ಟ ಅಂದ್ರೆ ಒಂದು ಬೌಲ್ ಆಗುವಷ್ಟು ಹಿಟ್ಟು ಸನ್ಸ್ಕೊಂಬೀನಿ ನಾನು. ಇದು ಜೋಳದ ಹಿಟ್ಟಿದೆ. ಇದ್ರಲ್ಲೇ ನಾನು ಏನಪ್ಪ ಮಾಡತ್ತೇನೆ ಅಂದ್ರೆ ಪಾಲಕ್ ಹಾಕಿ ಒಂದು ರೊಟ್ಟಿನ ಮಾಡ್ಕೊತೀನಿ. ಒಂದು 2-3 ಆಗುವಷ್ಟು ಹಿಟ್ಟು ತೊಗೊಂಡೇನಿ ನಾನಿಲ್ಲಿ. ನೋಡ್ಬೇಕು ಇವಾಗ ಏನೈತಿ, ಒಂದಿಷ್ಟು ಪಾಲಕ್ ತೊಗೊಂಡೇನಿ. ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಇದೆ. ಇದ್ರ ಜೊತೆಗೆ 1 ಸ್ಪೂನ್ ಬಿಳಿ ಎಳ್ಳನ್ನ ಹಾಕತ್ತೇನೆ. ನೋಡ್ಬೋದು ಇವಾಗ ಬಿಳಿ ಎಳ್ಳ 1 ಸ್ಪೂನ್ ಹಾಕ್ಕೋಬೇಕು. ಹಂಗೆ ಏನೈತಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಖಾರನ ತೊಗೋತೀನಿ. ಮಸಾಲೆ ಖಾರ ಇರ್ತೈತಿಲ್ಲ ಅದು. ಇದ್ರ ಜೊತೆಗೆ ಏನೈತಿ, ನಾನು ಮನ್ಯಾಗ ಮಾಡಿರೋ ಧನಿಯಾ ಪೌಡ್ರನ್ನ ಹಾಕ್ಕೋತೀನಿ. ಇದೊಂಥರ ಮಸಾಲೆ, ಪಾಲಕ್ ಮಸಾಲೆ ರೊಟ್ಟಿನ ಮಾಡತ್ತೀನಿ. ಇವಾಗ ಏನೈತಿ, ಇದನ್ನೆಲ್ಲ ಈ ಥರ ಮಿಕ್ಸ್ ಹೊಡ್ಕೊಂಬಿಡೋದು. ನಾನಿಲ್ಲಿ ಮುಂಚೆನ ಡೈಲಿ ರೊಟ್ಟಿ ಮಾಡೋದೇನಿರ್ತೈತಿಲ್ಲ ಅದನ್ನು ಮಾಡ್ಕೊಂಡು ತಕ್ಕೊಂಡ ನಂತರ ಇದನ್ನು ಮಾಡತ್ತಿರೋದು. ಇದು ಮೋಸ್ಟ್ಲಿ ಹೇಳ್ಬೇಕಂದ್ರೆ ಒಂದು 4 ರೊಟ್ಟಿಯಾರ ಆಗ್ಬೋದಿದೆ. ಅಷ್ಟು ಆತಿದ, ಸ್ವಲ್ಪ ಜಾಸ್ತಿನ ಆತಿವತ್ತ. ಮೇಲೆ ನಾನು ಏನೈತಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ 1 ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಇದನ್ನು ಯಾಕೆ ಹಾಕೋದಂದ್ರೆ ಒಂಥರ ಟೇಸ್ಟ್ ಕೊಡ್ತೈತಿ ಎಣ್ಣೆ ಹಾಕೋದ್ರಿಂದ. ತುಪ್ಪ ಆದ್ರೂ ಹಾಕ್ಕೋಬೋದು, ಬೆಣ್ಣೆ ಆದ್ರೂ ಹಾಕ್ಕೋಬೋದು. ನಾನು ಇನ್ನೇನ ಹೇಳೇನಲ್ಲ, ತುಪ್ಪ ಖಾಲಿ ಆಗೈತಿ, ಬೆಣ್ಣೆನೂ ಖಾಲಿ ಆಗೈತಿ, ತಂದೇ ಇಲ್ಲ. ಅದ್ರ ಸಲುವಾಗಿ ನಾನು ಎಣ್ಣೆನ ಬಳಸತ್ತೀನಿ. ನೋಡ್ಬೋದು ಇವಾಗ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋತೀನಿ ನಾನು. ಹಂಗೆ ಏನೈತಿ, ಒಂದು ಚುಟ್ಕೆ ಅಷ್ಟು ಅರಿಶಿನ ಪುಡಿನೂ ಹಾಕ್ಕೋತೀನಿ. ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಜೋಳದ ಹಿಟ್ಟನ್ನು ಇರ್ತೈತಿ. ನಿಮ್ಮ ಕಡೆ ಏನಾದರೂ ಜೋಳದ ಹಿಟ್ಟು ಸಿಗಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟಿನಿಂದನೂ ಮಾಡ್ಬೋದು. ನಾವು ಜೋಳದ ಹಿಟ್ಟಿಲ್ಲ ಹೆಂಗೆ ಮಾಡೋದಂತ ಏನೂ ಬೇಜಾರಾಗಂಗಿಲ್ಲ. ಚಪಾತಿಗೂ ಆದರೂ ಹಿಂಗೆ ಮಾಡ್ಬೋದು. ಅಕ್ಕಿ ಹಿಟ್ಟಿಲ್ಲ ಆದ್ರೂ ಈ ಥರ ಮಾಡ್ಕೋಬೋದು. ಒಂದು ಟೇಸ್ಟಿ ಅನ್ಕಾರ ಸಖತ್ತಾಗಿರ್ತೈತಿ. ನೋಡ್ರಿ, ನೀವು ಸ್ಕಿಪ್ ಮಾಡ್ದೆ ಹಂಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಈ ಥರ ಇರ್ತೈತಿ. ವಿಡಿಯೋ ಎಲ್ಲ ಸಖತ್ತಾಗಿರ್ತಾವೆ. ಒಂದು ಸಲ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿಲ್ಲ ನಿಮಗೂ. ಇವಾಗ ಏನೈತಿ, ಇದನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ಹದವಾಗಿ ಕಲಿಸೋದು ಯಾವ ರೀತಿ ಅಂತ ನಾ ಯಾವ ವಿಡಿಯೋದಾಗೂ ತೋರಿಸಿಲ್ಲ. ಇದು ಹೋಗಿ ತೋರ್ಸತ್ತೆ, ನೋಡ್ಬೋದು. ಇವಾಗ ಈ ಥರ ಹದವಾಗಿ ಇದನ್ನು ತಿಕ್ಕೋಬೇಕು. ಈ ಥರ ಜೋಳದ ರೊಟ್ಟಿನ ನಾವು ಎಷ್ಟು ತಿಕ್ಕಿ ಹದವಾಗಿ ಮಾಡ್ತೀವಲ್ಲ ಅಷ್ಟು ಟೇಸ್ಟಿ ಕೊಡ್ತೈತೆ ಅಂತ ನಮ್ಮ ಆಯಿ ಹೇಳ್ತಿದ್ರು. ಅದಕ್ಕಾಗಿ ನಾವು ಇದೇ ಥರ ಮಾಡ್ತೀವಿ. ನೋಡ್ಬೋದು ಇವಾಗ ಈ ಥರ ತಿಕ್ಕಿ ಹದ ಮಾಡಬೇಕಿದ್ರು. ಈ ಥರ ಮಾಡ್ಕೊಂಡು ನಾನೀಗ ಇವಾಗ ರೊಟ್ಟಿ ಬಡ್ಕೊಂಡು ಬಿಡೋದು. ಈ ಥರ ಪಟ ಅಂತ ಒಂದು 4 ರೊಟ್ಟಿ ಆಗುವಷ್ಟು ಐತಿದ. ಇವಾಗ ಏನೈತಿ, ರೊಟ್ಟಿ ಶುರು ಹಚ್ಕೊಂಡು ಮಾಡಿಬಿಡೋಣ.
ನೋಡ್ಬೋದು ಈಗ ಈ ಥರ ತಟ್ಕೋದಿಲ್ಲ, ಅದೇನು ಹರಿಯಂಗಿಲ್ಲ. ನಮಗೆ ಬಟರ್ ಪೇಪರ್ ಆಗಲಿ ಲಟ್ಸೋದಾಗಲಿ ಹಂಗಾದರೂ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಅಂಜೋದೇನೂ ಇಲ್ಲ. ಈ ಥರ ಪಡೆದ್ರೆ ತನಗೇನ ಆಗಿಬಿಡ್ತೈತಿ, ಅದು ಅಗಲಾಗಿಬಿಡ್ತೈತಿ. ನೋಡ್ಬೋದು ಇವಾಗ ಎಷ್ಟು ದೊಡ್ಡದಾಗೈತಿ. ನೋಡ್ಬೋದು ಇವಾಗ ಈ ಥರ ಆಗೈತಿ. ಇವಾಗ ಏನೈತಿ, ತವಾ ಇಟ್ಕೊಂಡನಿ, ಗ್ಯಾಸ್ ಹಚ್ಕೊಂಡನಿ. ಈ ಥರ ನೀರನ್ನು ಹಚ್ಕೋಬೇಕು ಮೇಲ್ಗಡೆ. ಇವಾಗ ನೋಡ್ಬೋದು ಈ ಥರ ಮಾಡಿ ತಕ್ಕೊಂಡೇನಿ ನಾನು. ಇದು ಲಾಸ್ಟ್ನೇದು ರೊಟ್ಟಿ, ಒಂದು 3 ರೊಟ್ಟಿ ಆಗ್ಯಾವ ಇಲ್ಲಿ. ನೋಡ್ಬೋದು ಇವಾಗ ಡೈಲಿ ನಾನು ಇಷ್ಟು ರೊಟ್ಟಿನ ಮಾಡಿರ್ತೇನೆ, ಇಷ್ಟೆಲ್ಲ ಬೇಕಲ್ಲ, ಅದಕ್ಕಾಗಿ. ಇನ್ನೇನೈತಿ ಎಲ್ಲ ರೆಡಿ ಆಗೈತಿ. ತಾಟಿಗೆ ಹಚ್ಚಿ ತೊಗೊಂಬಂದೇನಿ ನಾನು. ಈ ಥರ ಇತ್ತು ರೆಸಿಪಿ ಇವತ್ತಿಂದ. ಚೆನ್ನಾಗಿತ್ತು, ಒಂದು ಸಲ ನೋಡಿ ನೀವು ಮಾಡಿ. ಓಕೆ, ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.